ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ನೆಲದ ಜನ ನೆಲದ ಮಾತು ನೂತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಹೀಗಿದೆ ನೋಡಿ. ಒಬ್ಬ ಶಿಕ್ಷಕ ದಿನವೂ ಮಕ್ಕಳಿಗೆ ಸತ್ಯ, ನೀತಿ, ಜಾಗೃತಿ ಪಾಠ ಹೇಳುವರು. ಆದರೆ ಅದೇ ಜಾಗೃತಿ ಅವರ ಜೀವನದಲ್ಲಿ ಒಂದು ಕ್ಷಣದಲ್ಲಿ ಕೈ ತಪ್ಪಿತು. ಜನಸಂದಣಿಯ ಮಧ್ಯೆ ನಿಂತಿದ್ದಾಗ ಅವರ ಪರಿಶ್ರಮದ ಬೆಲೆಯ ಮೊಬೈಲು ಕ್ಷಣಾರ್ಧದಲ್ಲಿ ಕಳ್ಳರ ಕೈ ಸೇರಿತು. ಕ್ಷಣಾರ್ಧದಲ್ಲಿ ಕಳ್ಳರ ಕೈ ಸೇರಿದ ದುಬಾರಿ ಮೊಬೈಲ್ ಗಾಬರಿಗೊಂಡ ಶಿಕ್ಷಕ. ಅದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಸಾರ್ವಜನಿಕರ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆ ಎಬ್ಬಿಸಿದೆ. ಮಾರ್ಚ್ 2 ಸೋಮವಾರ ಸಾಯಂಕಾಲ ಸುಮಾರು 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಶಿಕ್ಷಕರೊಬ್ಬರು ಬಸ್ ಹತ್ತುವ ಗದ್ದಲದ ಮಧ್ಯೆ ಸುಮಾರು 60,000 ರೂಪಾಯಿ ಮೌಲ್ಯದ ಮೊಬೈಲ್ ಕ್ಷಣಾರ್ಧದಲ್ಲಿ ಕಳ್ಳರ ಕೈ ಸೇರಿದೆ ನೋಡಿ. ಕೆಲಸದ ನಿಮಿತ್ತ ಬಸ್ ಹತ್ತಲು ಬಂದಿದ್ದ ಅವರು ಜನಸಂದಣಿಯನ್ನ ಸದುಪಯೋಗಿಸಿಕೊಂಡ ದುಷ್ಕರ್ಮಿಗಳು ಕೈ ಚಳಕಕ್ಕೆ ಒಳಗಾಗಿದ್ದಾರೆ. ಬಸ್ ಒಳಗೆ ಹತ್ತುವಷ್ಟರಲ್ಲಿ ಜೇಬಿನೊಳಗೆ ಕೈ ಹಾಕಿ ನೋಡಿದಾಗ ಮೊಬೈಲ್ ಕಾಣೆಯಾಗಿರೋದು ತಿಳಿದು ಬಂದಿದ್ದು ತಕ್ಷಣವೇ ಕಕ್ಕಾಬಿಕ್ಕಿಯಾದ ಶಿಕ್ಷಕ. ಸುತ್ತಮುತ್ತ ಹುಡುಕಾಟ ನಡೆಸಿದ್ರು. ಯಾವುದೇ ಸುಳಿವು ಸಿಗದೆ ಗಾಬರಿಗೊಂಡ ಶಿಕ್ಷಕರು ಕೆಲ ಕಾಲ ಏನು ಮಾಡಬೇಕು ಎಂದು ಅಸಹಾಯಕರಾಗಿ ಕುಳಿತಿದ್ರು ಎನ್ನಲಾಗಿದೆ. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಇದೇ ಬಸ್ ನಿಲ್ದಾಣದಲ್ಲಿ ಆಗಾಗ ಮೊಬೈಲ್ ಕಳ್ಳತನ ಹಾಗೂ ಮಹಿಳೆಯರ ಕೊರಳಲ್ಲಿದ್ದ ಸರಗಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದಾವೆ ಎಂದು ಸಾರ್ವಜನಿಕ ವಲಯದಲ್ಲಿ ಆಗಾಗ ಚರ್ಚೆಗಳು ನಡೆಯುತ್ತಿವೆ. ಹೀಗಾಗಿ ಜನರು ಆತಂಕಕ್ಕೆ ಕಾರಣವಾಗಿದ್ದಾರೆ. ಪೊಲೀಸ್ ಇಲಾಖೆ ಜಾಗೃತಿ ಕ್ರಮ ಕೈಗೊಂಡರೂ ಕಳ್ಳರ ಚಟುವಟಿಕೆಗಳಿಗೆ ಇನ್ನೂ ಕಡಿವಾಣ ಬೀಳದಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿಸಿದೆ. ಸಿಸಿಟಿವಿ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಿ ಹೆಚ್ಚುವರಿ ಪೊಲೀಸರನ್ನ ವ್ಯವಸ್ಥೆ ಕಲ್ಪಿಸಬೇಕು. ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕೆಂಬುದು ಜನರ ಒತ್ತಾಯವಾಗಿದೆ. ಜನಸಂದಣಿ ಪ್ರದೇಶಗಳಲ್ಲಿ ಹೆಚ್ಚಿನ ಜಾಗೃತಿ ವಹಿಸುವಂತೆ ಈ ಘಟನೆ ಮತ್ತೊಮ್ಮೆ